ನ್ಯೂಸ್ 42 ಕನ್ನಡ. ಕರ್ನಾಟಕದ ಶಕ್ತಿಸೌಧ ವಿಧಾನಸೌಧದ ನಿರ್ಮಾತೃ ನಮ್ಮ ಜಿಲ್ಲೆಯವರೇ, ನಮ್ಮ ರಾಮನಗರ ತಾಲೂಕಿನವರೇ ಆದಂಥ ದಿವಂಗತ ಕೆಂಗಲ್ ಹನುಮಂತೇವರ ಜನ್ಮದಿನಾಚರಣೆ. ಈ ಅಂಗವಾಗಿ ಇವತ್ತು ನಮ್ಮ ಕರುನಾಡ ಸೇನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಒಟ್ಟಾಗಿ ಬಂದು ಇವತ್ತು ದಿವಂಗತ ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಬಳಿ ಪುಷ್ಪ ನಮನವನ್ನು ಅರ್ಪಿಸಿ ಅವರ ಜನ್ಮದಿನಕ್ಕೆ ಶುಭ ಕೋರ್ತಾ ಇದ್ದೇವೆ. ನಮ್ಮ ದುರಂತ ಏನಂದರೆ, ಈ ಒಂದು ರಾಜ್ಯದ ಶಕ್ತಿಸೌಧ ವಿಧಾನಸೌಧನ ಕಟ್ಟಿದಂಥ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಸಜ್ಜನ ರಾಜಕಾರಣಿ. ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ಮಧ್ಯದಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂಥವ್ರು. ಅವರು ಸಣ್ಣ ಒಂದು ಆರೋಪ ಬಂದ ಕೂಡಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವತ್ತು ಭ್ರಷ್ಟ ರಾಜಕಾರಣಿಗಳು ಹಲವಾರು ಭ್ರಷ್ಟಾಚಾರದಲ್ಲಿ ಮುಳುಗಿ ಕೋಟಿ ಕೋಟಿ ಲೂಟಿ ಮಾಡ್ತಾಯಿದ್ದಾರೆ, ಈ ರಾಜ್ಯವನ್ನು ಹಾಳು ಮಾಡ್ತಾಯಿದ್ದಾರೆ. ಇವತ್ತು ಅವ್ರಿಗೆ ಈ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಕೇವಲ ಒಂದು ಸಣ್ಣ ಆರೋಪ ಬಂದ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಕೆಂಗಲ್ ಹನುಮಂತವರು ಭಾಳ ಸಜ್ಜನ ರಾಜಕಾರಣಿ. ಅವರು ಈ ಕೆಂಗಲ್ನ ಆಂಜನೇಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು, 5 ಎಕರೆ ಜಾಗವನ್ನು ಕೊಟ್ಟಿದ್ದರು. ಅಲ್ಲಿ ಕೂಡ ಇವರು ಇವತ್ತು ಅವರ ಸಮಾಧಿ, ಪುಣ್ಯ ಸಮಾಧಿ ಇದೆ, ಇದನ್ನು ಕಡೆಗಣಿಸಿದ್ದಾರೆ. ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ವರ್ಷಗಳಿಂದ ಈ ಕಡೆ ಯಾವುದೇ ತಲೆ ಹಾಕಿಲ್ಲ. ಇಲ್ಲೆಲ್ಲ ಅಸ್ತವ್ಯಸ್ತವಾಗಿದೆ. ಇಲ್ಲಿ ಯಾವುದೇ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಆದಾಯದ ಮೂಲ ಇಲ್ಲ ಅಂತೇಳಿ ಈ ಜಿಲ್ಲಾಡಳಿತ ಇಲ್ಲಿ ಈ ಕಡೆ ತಲೆಯೂ ಆಗ್ತಾಯಿಲ್ಲ. ಇಲ್ಲಿಗಿರ್ತಂಥ ಭ್ರಷ್ಟ ಜಿಲ್ಲಾಧಿಕಾರಿ ಕೇವಲ ರಾಜಕಾರಣಿಗಳ ಅವರ ಚೇಲ ಆಗಿ ನಡೀತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಈ ಒಂದು ಕೆಂಗಲ್ ಹನುಮಂತೇವರ ಸಮಾಧಿಯನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು. ಇಲ್ಲಿ ಈ ಸ್ಮಾರಕನ ನಿರ್ಮಾಣದ ಜೊತೆಗೆ ಎಲ್ಲ ರೀತಿಯಲ್ಲಿ ಶುದ್ಧೀಕರಣ ಮಾಡಬೇಕು. ಇದನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಕೆಂಗಲ್ ಹನುಮಂತಯ್ಯವ್ರು ನಡೆಬಂದಂಥ ಹಾದಿ ಮತ್ತು ಅವರ ಸಾಧನೆಗಳು ಅವೆಲ್ಲ ಬಿಂಬಿಸ್ತಕ್ಕಂಥ ಒಂದಷ್ಟು ಭಿತ್ತಿಪತ್ರಗಳನ್ನ ಹಾಕಬೇಕು, ಅವರ ಇತಿಹಾಸವನ್ನು ತಿಳಿಸೋಂಥ ಒಂದು ಕೆಲಸ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾಯಿದ್ವಿ. ನಮ್ಮ ರಕ್ಷಣಾ ವೇದಿಕೆ ಮತ್ತು ನಮ್ಮ ಕರುನಾಡ ಸೇನೆ ನಾವೆಲ್ಲ ಕೂಡ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿದ್ದೀವಿ. ಈ ಕೆಂಗಲ್ ಹನುಮಂತಯ್ಯವರ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ 1 ತಿಂಗಳು ಗಡುವು ಕೊಡ್ತಾಯಿದ್ದೀವಿ. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಂತ ಈ ಮುಖಾಂತರ ಹೆಚ್ಚಿಗೆ ಕೊಡ್ತಾಯಿದ್ವಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ನಮ್ಮ ಕರುನಾಡ ಸೇನೆ ಸಂಘಟನೆಗಳು ಇವತ್ತು 2 ಸಂಘಟನೆಗಳು ಸೇರಿ ಇವತ್ತು ನಮ್ಮ ಜಿಲ್ಲೆಯ ಹೆಸರಾಂತ ನಾಯಕರು, ನಾಡಿನ ಮುಖ್ಯಮಂತ್ರಿಗಳು ಮಾಜಿ ಕೆಂಗಲ್ ಹನುಮಂತಯ್ಯನವರ ಜನ್ಮ ದಿನಾಚರಣೆನ ಇವತ್ತು ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಎಂಥ ದುರಂತ ಅಂತಂದರೆ, ಇವತ್ತು ಹೋರಾಟಗಾರರು ಅಂತಂದರೆ ಬರೀ ಹೋರಾಟಕ್ಕೆ ಅಷ್ಟೇ ಸೀಮಿತವಾಗಿಲ್ಲದೇ ಇವತ್ತು ನೋಡಿ ಹೆಸರಾಂತ ನಾಯಕರುಗಳನ್ನ ಗುರುತಿಸೋ ಅಂಥ ಜನ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಜಿಲ್ಲಾಡಳಿತ ಇವತ್ತು ಏನು ಸತ್ತೋಗಿರಬೇಕು ನಮ್ಮ ಜಿಲ್ಲೆಯಲ್ಲಿ ಮೋಸ್ಟ್ಲಿ. ಯಾಕೆಂದರೆ ಜಿಲ್ಲಾಡಳಿತ ಇವತ್ತು ಕೆಂಗಲ್ ಹನುಮಂತಯ್ಯನ ಸಾಧನೆನ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಸಾರಬೇಕಾದಂಥ ಸಂದೇಶ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ನೋಡಿ ಸಮಾಧಿ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಯಾರು ಒಬ್ಬರು ಸಹ ಬಂದು ತಿರುಗಿ ನೋಡೋದಂತಾರಿಲ್ಲ. ಬೆಳಗ್ಗೆಯಿಂದ ನಮ್ಮ ಎಲ್ಲ ಕನ್ನಡಪರ ಹೋರಾಟಗಾರರು ಇಲ್ಲಿ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಇವತ್ತು ಅವ್ರದ್ದು ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಅವರು ಶಾಸಕರಾಗಿದ್ದರು, ಸಚಿವರಾಗಿದ್ದರು, ಮತ್ತು ಕೇಂದ್ರ ಸಚಿವರಾಗಿದ್ದರು, ಮತ್ತು ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನರಾಗಿ ಮುಖ್ಯಮಂತ್ರಿಗಳಾಗಿದ್ದರು. ಅವರ ಸಾಧನೆ 1, 2 ಅಲ್ಲ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಾದ್ರು ಇದೆ ಅಂದರೆ ಆ ಇಲಾಖೆನೇ ಹುಟ್ಟಾಕ್ತಂಥ ವ್ಯಕ್ತಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಅಂಥ ಒಂದು ವ್ಯಕ್ತಿನ ಇವತ್ತು ಯಾವ ರೀತಿ ಬಿಸಾಕಿದ್ದಾರೆ ಅಂದರೆ, ನಮ್ಮ ಜಿಲ್ಲಾಡಳಿತ ಕಸಕ್ಕಿಂತ ಕಡೆ ಹಾಕೊಂಡಿದೆ ಕೆಂಗಲ್ ಹನುಮಂತಯ್ಯನವ್ರನ್ನ. ಅವ್ರದ್ದೊಂದು ಭವನ ಇದೆ, ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ರೆಸ್ಟ್ ಮಾಡಲಿಕ್ಕೆ ಅಂತಲೇ ಒಂದು ಭವನ ಕಟ್ಟಿಸಿದ್ರು. ಮತ್ತು ಏನು ಸಾರ್ವಜನಿಕರ ಭೇಟಿಗೂ ಸಹ ಇಲ್ಲಿ ಅವಕಾಶ ಇತ್ತು. ಅಂಥ ಒಂದು ಭವನನ ಯಾವ ರೀತಿ ಅಂದರೆ ಕಸದ ತೊಟ್ಟಿ ಆಗಿದೆ. ಅಲ್ಲಿ ಏನು ಬೇಕಾದ್ರೂ ಹಾಕ್ಬೋದು, ಏನು ಬೇಕಾದ್ರೂ ಬಿಸಾಕ್ಬೋದು. ಒಳಗಡೆ ಹೋಗಿ ನೋಡಿದ್ರೆ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಕವರ್ಗಳು ಬಿದ್ದಿದೆ. ಇಂಥ ಒಂದು ನಮ್ಮ ಜಿಲ್ಲೆಯ ಇಂಥ ಹೆಸರಾಂತ ನಾಯಕರನ್ನ ಒಂದು ಸ್ಮಾರಕ ಇಷ್ಟೊಂದು ಕೆಟ್ಟಾಗಿದೆ ಅಂತಂದರೆ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರಗಳು ಯಾವ ರೀತಿ ಇದೆ ಅಂತ ನಾವೆಲ್ಲರೂ ನೋಡಬೇಕು. ಇವತ್ತೊಂದು ದಿನ ಏನಾದರೂ ನಮ್ಮ ಸರ್ಕಾರಗಳಿಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಈ ಕೂಡಲೇ ನಮ್ಮ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕನ
ಎಚ್ಚೆತ್ಕೊಂಡು ಸ್ವಚ್ಛ ಮಾಡಬೇಕು. ಮತ್ತು ಏನಿಲ್ಲಿ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಈ ಒಂದು ಜಾಗವನ್ನು. ಇಡೀ ಜಿಲ್ಲೆಗೆ ಅಂತಲ್ಲ, ಇಡೀ ರಾಜ್ಯ ಬಂದು ಇಲ್ಲಿ ಪ್ರವಾಸಿ ತಾಣವನ್ನಾಗಿ ಕೆಂಗಲ್ ಹನುಮಂತ ನಮ್ಮ ಜಗಣ್ಣರು ಹೇಳ್ದಂಗೆ ಇಲ್ಲಿ ಪ್ರತಿಯೊಂದು ಪ್ರವಾಸಿ ಮಂದಿರದಲ್ಲಿ ಏನು ಬಂದು ಉಳ್ಕತ್ತಿದ್ರು ಅದೇ ರೀತಿ ಇಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಸುತ್ತ ಅವ್ರದ್ದೊಂದು ಸಾಧನೆದ ಒಂದು ಫೋಟೋಗಳನ್ನ ಬಿಂಬಿಸೋಂಥ ಕೆಲಸ ಆಗಬೇಕು. ದಯಮಾಡಿ ನಮ್ಮ ರಾಮನಗರ ಜಿಲ್ಲಾಡಳಿತ ಯಾವುದೇ ಪಕ್ಷಗಳಾಗಿರ್ಬೋದು, ಕಾಂಗ್ರೆಸ್ಸು, JDS, BJP ಯಾರೂ ಸಹ ಇಲ್ಲಿವರೆಗೂ ಯಾವುದೇ ಕೆಲಸನ ಮಾಡಿಲ್ಲ ಕೆಂಗಲ್ ಹನುಮಂತಯ್ಯನ ವಿಚಾರವಾಗಿ. ಇನ್ನು ಮುಂದೇನಾದ್ರೂ ದಯಮಾಡಿ ನಮ್ಮ ರಾಮನಗರ ಶಾಸಕರು ಮತ್ತು ಚನ್ನಪಣ್ಣ ಶಾಸಕರು ಒಂದು ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಕೆಂಗಲ್ ಹನುಮಂತಯ್ಯನವರ ಸ್ಮಾರಕನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿ ನಿಮ್ಮ ಹೆಸರಾರು ಉಳಿತದೆ ದಯವಿಟ್ಟು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಹಾಗೂ ಎಲ್ಲ ಕನ್ನಡ ಪರ ಹೋರಾಟದ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಇಲ್ಲವಾದಲ್ಲಿ ಇದರ ವಿಚಾರವಾಗಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. News 42 ಕನ್ನಡ.